ಸಿಂಹರಾಶಿ ಪೋಷಕರು ಹಾಗೆ ಉಪಾಧ್ಯಾಯರು ಶಿಕ್ಷಕರು ಹೇಳುವಂತಹ ಮಾತು, ಕೊಡುವಂತಹ ಸಲಹೆ, ಅವರ ಮಾರ್ಗದರ್ಶನ ಇದರ ಮೇಲೆ ಕೆಲಸವನ್ನು ಮಾಡಿದರೆ ಜಯಶೀಲರಾಗ್ತೀರಿ. ಅನ್ಯಥಾ ನಿಮಗೆ ಸೋಲು ಅನ್ನುವಂಥದ್ದು ಆಗುವಂಥದ್ದಾಗತ್ತೆ. ಗಣಿತಶಾಸ್ತ್ರವನ್ನು, ಲೆಕ್ಕಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರುವಂಥವರಿಗೆ ಶುಭ ಇರುವಂಥದ್ದು. ಉತ್ತಮವಾದಂತಹ ಸ್ಥಾನವೋ ಗೌರವವೋ ಉದ್ಯೋಗವೋ ಏನೋ ದೊರಕುವಂತಹ ಸೂಚನೆಗಳು ನಿಮಗೆ ಕಾಣ್ತಾ ಇದೆ. ಹಲವಾರು ದಿವಸಗಳಿಂದ ಸ್ಥಗಿತವಾಗಿದ್ದಂತಹ ಕೆಲಸಕ್ಕೆ ಮರುಚಾಲನೆ ಸಿಕ್ಕುತ್ತೆ. ನಿಂತು ಹೋಗಿದ್ದ ಕೆಲಸ ಇದಿನ್ನೇನು ಪ್ರಾರಂಭ ಆಗೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ನೀವು ಅದನ್ನು ಮನಸ್ಸಿಗೆ ತಂದುಕೊಂಡಿರ್ತೀರಿ. ಆದರೆ ಅದೃಷ್ಟವಶಾತ್ ಇವತ್ತು ಆ ಕೆಲಸಕ್ಕೆ ಪುನರಾರಂಭ ಅನ್ನುವಂಥದ್ದಾಗುತ್ತೆ. ಅನಗತ್ಯವಾದಂತಹ ಪ್ರಯಾಣವಾಗಲಿ, ಕಾಲವನ್ನು ಹರಣ ಮಾಡ್ತಕ್ಕಂಥದ್ದಾಗಲಿ ತಡೆ ಹಿಡಿಬೇಕು. ವಿನಾಕಾರಣ ಸುತ್ತುವಂಥದ್ದು, ಕಾಲವನ್ನು ಕಳೀತಕ್ಕಂಥದ್ದು ಬೇಡ. ಆ ಸಮಯದಲ್ಲಿ ಏನನ್ನಾದರೂ ಸಾಧನೆ ಮಾಡಿ, ವಯಸ್ಸಿಗನುಗುಣವಾಗಿ, ಸ್ಥಾನಮಾನಕ್ಕನುಗುಣವಾಗಿ ಉತ್ತಮವಾದಂತಹ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ಸದ್ವಿನಿಯೋಗವನ್ನು ಮಾಡಿ ಅನ್ನುವಂಥದ್ದು ಅರ್ಥ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಆದರೆ ಒತ್ತಡ, ಸಮಯಾಭಾವ ಇದೆಲ್ಲವೂ ಕೂಡ ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಸಹಪಾಠಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ಜೊತೆಯಲ್ಲಿ ಅಧ್ಯಯನ ಅಭ್ಯಾಸಗಳನ್ನು ಮಾಡ್ತಕ್ಕಂಥವ್ರು, ಹಾಗೆ ಸಹೋದ್ಯೋಗಿಗಳು, ಇವರೆಲ್ಲರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಯಾವ ಕ್ಷಣಕ್ಕೆ ಯಾರ ಸಹಾಯ ಹೇಗೆ ಯಾವ ರೀತಿಯಲ್ಲಿ ಬೇಕಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರ ಜೊತೆಯಲ್ಲೂ ಕೂಡ ಉತ್ತಮವಾದಂತಹ ಬಾಂಧವ್ಯ ಇರಲಿ ಅಂತಕ್ಕಂಥದ್ದು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಕನ್ಯಾ ರಾಶಿ, ಅನೇಕ ಕೆಲಸಗಳು ನಿಮ್ಮ ಜವಾಬ್ದಾರಿಯುತವಾದಂತಹ ರೀತಿಯಿಂದ ಬೇಗ ಪೂರ್ಣವಾಗುತ್ತೆ. ನಿಮ್ಮ ಆಸಕ್ತಿ, ಉತ್ಸಾಹ ಅಷ್ಟಿರುತ್ತೆ. ಹಾಗಾಗಿ ಕೆಲಸಗಳು ಬೇಗ ಬೇಗ ಆಗುವಂಥದ್ದಾಗತ್ತೆ. ಉದ್ಯೋಗದಲ್ಲಿದ್ದಂತಹ ಭಯ ನಿವಾರಣೆ ಆಗುವಂಥದ್ದು. ಎಲ್ಲಿ ನನ್ನ ಕೆಲಸದಲ್ಲಿ ಅಪಕೀರ್ತಿ ಬರುತ್ತೋ ಅಥವಾ ನನ್ನ ಕೆಲಸಕ್ಕೆ ಚ್ಯುತಿ ಬರುತ್ತೋ, ನಾನೆಲ್ಲಿ ಸ್ಥಾನಭ್ರಷ್ಟನಾಗ್ಬಿಡ್ತೀನೋ, ಇವೆಲ್ಲ ಹೆದರಿಕೆಗಳು ದೂರವಾಗ್ತಕ್ಕಂಥದ್ದಾಗತ್ತೆ. ಶಿಸ್ತುಬದ್ಧವಾದಂತಹ ಜೀವನ ಏನಿದೆ ಅದು ನಿಮಗೆ ಸ್ಫೂರ್ತಿದಾಯಕವಾಗತ್ತೆ. ಹಾಗಾಗಿ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುವಂಥದ್ದಾಗುತ್ತೆ. ಹಿರಿಯರ ಬೆಂಬಲ ನಿಮಗೆ ಹಲವಾರು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ. ದೊಡ್ಡವರ ಮಾರ್ಗದರ್ಶನ, ದೊಡ್ಡವರ ಒಂದು ಮಾತು, ಅವರ ಬೆಂಬಲ, ಅವರ ಪ್ರೋತ್ಸಾಹ ಇದೆ ಅಂತ ಆಗಿಬಿಟ್ರೆ ನಾವು ಎಷ್ಟೋ ಕೆಲಸಗಳನ್ನು ಧೈರ್ಯವಾಗಿ ಸಾಧನೆ ಮಾಡ್ಬೋದು. ಹಲವಾರು ಸವಾಲುಗಳನ್ನು, ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಬಹುದು ಅನ್ನುವಂಥದ್ದಾಗತ್ತೆ. ಪ್ರೇಮದ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗ್ತಕ್ಕಂತಹ ಸಾಧ್ಯತೆ, ಪ್ರೀತಿ, ಪ್ರೇಮ ಇತ್ಯಾದಿಗಳ ವಿಷಯ ಬಂತು ಅಂತಾದರೆ ಮನೆಯಲ್ಲಿ ಯಾರೂ ಕೂಡ ಅದನ್ನು ಸಹಿಸದೇ ಇರತಕ್ಕಂಥದ್ದು, ಒಪ್ಪಿಗೆಯನ್ನು ನೀಡದೇ ಇರತಕ್ಕಂತಹ ಸಂದರ್ಭಗಳು ಬರಬಹುದು. ಮಾತು, ಜಗಳ, ವಿವಾದಗಳು, ಮನಸ್ತಾಪಗಳು ಎಲ್ಲವೂ ಕೂಡ ಅಲ್ಲಿ ಕಾಣಬಹುದು ಅಂತ ಅರ್ಥ. ಮಕ್ಕಳನ್ನು ಪ್ರೀತಿಯಿಂದ, ಸಹನೆಯಿಂದ, ವಿಶ್ವಾಸದಿಂದ ನೋಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮಕ್ಕಳ ಜೊತೆಯಲ್ಲಿ ದ್ವೇಷವನ್ನು, ನಿಷ್ಠುರವನ್ನು ಮಾಡ್ಕೊಂಡ್ಬಿಟ್ರೆ ಅದು ಜೀವನದಲ್ಲಿ ದೊಡ್ಡ ಕಷ್ಟಕ್ಕೆ ಕಾರಣವಾದೀತು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಸಮಾಜದಲ್ಲಿ ಜನರ ಜೊತೆಯಲ್ಲಿ ನೀವು ವರ್ತಿಸ್ತಕ್ಕಂತಹ ರೀತಿ ನಾಟಕೀಯವಾಗಿ ಕಾಣುತ್ತೆ. ಸಹಜವಾಗಿರುವುದಕ್ಕೆ ಪ್ರಯತ್ನವನ್ನು ಮಾಡಿ. ಯಾವುದೇ ರೀತಿಯ ನಾಟಕಗಳು ಬೇಡ. ಸಹಜ ಸ್ವಭಾವವಾಗಿ ವರ್ತಿಸ್ತಕ್ಕಂಥದ್ದು, ಮಾತಾಡುವಂಥದ್ದು ಇರಲಿ ಅಂತ ಅರ್ಥ. ಧಾರ್ಮಿಕ ಕ್ಷೇತ್ರಗಳ ವಿಚಾರವಾಗಿ ಅಸಭ್ಯವಾಗಿ ವರ್ತನೆಯನ್ನು ಮಾಡಿ, ಹೇಳಿಕೆಗಳನ್ನು ಕೊಟ್ಟು ಮಾತಾಡಿ ಸಿಗ ಹಾಕ್ಕೊಳ್ತೀರಿ. ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ನೀವೇನೇನೋ ಮಾತಾಡ್ತೀರಿ ಅಂತಾದರೆ ನಿಮಗೆ ಏನು ಗೊತ್ತಿದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಗೊತ್ತಿಲ್ಲದೆ ಇಲ್ಲ ಇರತಕ್ಕಂತಹ ವಿಚಾರಕ್ಕೆ ಕೇವಲ ಬಾಯಿ ಚಪಲಕ್ಕೇನೋ ಮಾತಾಡಿ ಸಿಗ ಹಾಕ್ಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ, ಯಾವುದೋ ವೇದಿಕೆ ಸಿಕ್ತು, ಮಾತಾಡೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ ಏನೇನೋ ಮಾತಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಎಚ್ಚರಿಕೆ. ಹಣ ಉಳಿಸ್ಕೊಳ್ಬೇಕಾದ್ರೆ ತುಂಬ ಹೋರಾಟವನ್ನು ಮಾಡ್ತೀರಿ, ಆದರೂ ಕೂಡ ಕಷ್ಟವಾದೀತೆವು ಅನ್ನುವಂಥದ್ದು ಅನುಭವಕ್ಕೆ ಬರುವಂತಹ ವಿಷಯವಾಗುತ್ತೆ. ವಿದ್ಯಾರ್ಥಿಗಳು
ಹೊಸ ತಂತ್ರವನ್ನು ಬಳಸಿಕೊಂಡು ನಿಮ್ಮ ಪ್ರಗತಿಯನ್ನು ಸಾಧಿಸ್ತೀರಿ. ಇದು ಮೆಚ್ಚಬೇಕಾದಂಥದ್ದು. ವೈಶ್ರವಣ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹಣದ ಖರ್ಚು, ಬಂಧುಗಳಲ್ಲಿ ವಿರಸ, ಮಾನಸಿಕವಾದಂತಹ ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂತಹ ದಿವಸವಾಗುತ್ತೆ. ಒಟ್ಟಾರೆ ಮನಸ್ಸಿಗೆ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದು, ಇರುವಂತಹ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ಳುವಂಥದ್ದು ಈ ದಿವಸದಲ್ಲಿ ನೋಡಬೇಕಾದಂಥದ್ದು. ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ಏನೋ ಅಡ್ಡಿಯಾಗತ್ತೆ, ನಿಮಗೆ ಕೋಪ ಬರುವಂತಹ ಸಾಧ್ಯತೆ ಇರುತ್ತೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಅಲ್ಲಿ ಕಾಣುತ್ತೆ ಅನ್ನುವಂಥದ್ದು. ಆದರೆ ಮಾತಿನಿಂದ ನಿಮ್ಮ ಗೌರವ ಹೆಚ್ಚಾಗ್ಬೋದು. ಯಾವುದೋ ಒಂದು ಜಟಿಲವಾದಂತಹ ಸಂದರ್ಭ ಸಮಸ್ಯೆಗಳು ಬಂದಾಗ ನೀವು ಆಡ್ತಕ್ಕಂತಹ ತೂಕವಾದಂತಹ ಮಾತೇನಿದೆ ಅದಕ್ಕೆ ಗೌರವ ಸಿಕ್ಕುವಂಥದ್ದಾಗತ್ತೆ. ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ನಿಮಗೆ ನಾನು ಹೀಗಿದ್ನ, ಈ ರೀತಿಯೆಲ್ಲ ನಾನು ವರ್ತಿಸ್ತಿದ್ದೀನ, ಮಾತಾಡ್ತಿದ್ದೀನ ಅನ್ನುವಂಥದ್ದೇ ನಿಮಗೆ ಆಶ್ಚರ್ಯ ಆಗಬಹುದು ಅಂತ ಅರ್ಥ. ಈಜುಪಟುಗಳಿಗೆ ಗಾಯವಾಗ್ತಕ್ಕಂತಹ ಸಾಧ್ಯತೆ ಸೂಚ್ಯವಾಗಿ ಕಾಣ್ತಾ ಇದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ನ್ಯಾಯಾಲಯದ ಮೊರೆ ಹೋಗಬೇಕಾದಂತಹ ಅನಿವಾರ್ಯತೆ ಬರಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಮಾತನಾಡ್ತಕ್ಕಂತಹ ಒಳ್ಳೆಯ ಭಾಷೆ, ಆ ಮಾತಿನ ಸ್ವಾಧೀನ ನಿಮ್ಮದಾಗಿರಬೇಕು. ಮಾತನ್ನು ನೀವು ಮೊದಲು ವಶಪಡಿಸ್ಕೊಳ್ಬೇಕು. ಯಾವ ಮಾತನ್ನು ಹೇಗೆ ಆಡಬೇಕು, ಯಾರ ಜೊತೆಯಲ್ಲಿ ಮಾತಾಡುವಾಗ ಯಾವ ಭಾಷೆಯನ್ನು ಪ್ರಯೋಗ ಮಾಡಬೇಕು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾದಂಥದ್ದಾಗತ್ತೆ. ದಕ್ಷಿಣಾ ಕಾಳಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದಂಥವರು ನೀಲಿ ಹೂವುಗಳಿಂದ ದೇವಿಯನ್ನು ಅರ್ಚನೆ ಮಾಡಿ ಪ್ರಾರ್ಥಿಸಿ. ಶುಭವಾಗಿ.